ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಪಾರು ರೆಸಿಪಿ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಬ್ರೆಡ್ ಬೋಂಡ ತೊಗೊಂಬಂದಿದ್ದೀನಿ. ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟ ಆಗುತ್ತೆ. ಫೇವ್ರೆಟ್ ಅಂತಲೇ ಹೇಳ್ಬೋದು. ಅಷ್ಟು ತುಂಬ ಚೆನ್ನಾಗಾಗುತ್ತೆ. ಈ ಮಳೆಗಾಲದಲ್ಲಂತೂ ಸಂಜೆ ಸ್ನ್ಯಾಕ್ಸಿಗೆ ಇದನ್ನು ಮಾಡಿಕೊಡಿ, ಇಷ್ಟದಿಂದ ತಿಂತಾರೆ. ಹೇಳ್ತಾ ಇದ್ದೀನಲ್ಲ, ತುಂಬ ಇಷ್ಟದಿಂದ ತಿಂತಾರೆ. ಓಕೆನಾ? ಇದನ್ನು ನಾನು ಕಟ್ ಮಾಡು ಕೂಡ ತೋರಿಸ್ತೀನಿ. ಮೇಲ್ಗಡೆಯಿಂದ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟಾಗಿ. ಇದಕ್ಕೆ ಸ್ಟಫಿಂಗ್ ಎಲ್ಲ ಮಾಡಿರ್ತೀವಿ, ನೋಡಿ ಯಾವ ರೀತಿ ಕಾಣ್ತಿದೆ. ಹಾಗೆ ನಾನು ಇದಕ್ಕೆ ಏನು ಚಟ್ನಿ ಮಾಡಿದ್ದೀನಲ್ಲ, ಗ್ರೀನ್ ಚಟ್ನಿ, ಇದನ್ನು ಕೂಡ ನಾನು ನೆಕ್ಸ್ಟ್ ರೆಸಿಪಿಗೆ ಶೇರ್ ಮಾಡ್ತೀನಿ. ಇದು ಚಟ್ನಿ ಸಖತ್ತಾಗಿರುತ್ತೆ. ಓಕೆ, ನಾನು ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೆಗ್ದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಅಜ್ವೈನನ್ನು ನೋಡಿ ತೋರಿಸ್ತೀನಿ. ಅಜ್ವೈನ ತಗೊಂಡಿದ್ದೀನಿ. ಇದನ್ನು ಹಾಗೆ ಉಜ್ಜಿ ಹಾಕೋಣ. ಇದು ಹಾಕೋದ್ರಿಂದ ಇದರಲ್ಲಿ ಏನಿದೆ ಫ್ಲೇವರ್ ಇದೆ ಅದು ತುಂಬ ಚೆನ್ನಾಗೇ ಬಿಡುತ್ತೆ. ಫ್ಲೇವರ್ ಆಗಿ ರುಚಿ ಏನಿದೆ ಅದ್ರದ್ದು ಬಿಡುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ರಿ. ಓಕೆ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಇದರಲ್ಲಿ ಏನಿದೆ ಗಂಟು ಅದೆಲ್ಲ ಹೋಗುತ್ತೆ, ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ಹಾಗೆ ನೀವು ಸ್ವಲ್ಪನೇ ನೋಡಿ ನೀರು ಹಾಕ್ಕೊಳ್ಳೋಣ. ಒಂದೇ ಸತಿ ನೀರು ಹಾಕೋದು ಬೇಡ ಕಡಲೆ ಹಿಟ್ಟಿಗೆ. ನೋಡ್ತಾ ಇದ್ದೀರಲ್ಲ, ಈಗ ನಾನು ಒಂದು ಹದ ತೋರಿಸ್ತೀನಿ. ಆ ಹದದವರೆಗೂ ಇದನ್ನು ನಾವು ಮಿಕ್ಸಪ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವೈಟ್ ರೀತಿ ಆಗಬೇಕು ಹಿಟ್ಟು. ಆ ರೀತಿ ಮಾಡಿದಾಗ ಮಾತ್ರ ಸ್ಮೂತ್ನೆಸ್ ಆಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಬೋಂಡ ಬಜ್ಜಿ ನಾವೇನು ಮಾಡ್ತೀವಿ ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಈ ರೀತಿ ಬಿಟ್ಟಾಗ ಡ್ರಾಪ್ ರೀತಿ ಕಾಣಬಾರ್ದು. ಕರೆಕ್ಟಾಗಿ ಆಗಿದೆ ಹಿಟ್ಟು. ಅದನ್ನು ತೆಗೆದಿಡೋಣ. ಚೆನ್ನಾಗಿ ನೆನೆಲಿ ಇಟ್ಟು ಈಗ ನಾನು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ಸ್ಟಫಿಂಗಿಗೆ, ಬ್ರೆಡ್ ಬೋಂಡ ಮಾಡ್ತೀವಲ್ಲ ಅದ್ರ ಸ್ಟಫಿಂಗಿಗೆ 4 ಆಲೂಗಡ್ಡೆನ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಮ್ಯಾಶಪ್ ಇದ್ದರೆ ಮ್ಯಾಶ್ ಮಾಡಿಕೊಡ್ರಿ ಚೆನ್ನಾಗಿ. ನಾನು ಹಾಗೆ ಕೈಯಲ್ಲೇ ಮ್ಯಾಶ್ ಮಾಡ್ಕೊತಿದ್ದೀನಿ ಆಲೂಗಡ್ಡೆ. ಇದು ರೆಡಿ ಆಯ್ತಲ್ವಾ? ಇದು ಪಕ್ಕಕ್ಕೆ ತೆಗ್ದು ಇಡೋಣ ಅಂತ. ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ಟಫಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ. ಬ್ರೆಡ್ ಒಳಗಡೆ ಮಾಡುವಂಥ ಒಂದು ಸ್ಟಫಿಂಗು, ಬಜ್ಜಿ ಹೇಗೆ ನಾವು ಮಾಡ್ತೀವಲ್ಲ ಆ ರೀತಿ ಒಳಗಡೆ ಆಲೂ ಸ್ಟಫಿಂಗ್ ರೀತಿ ಮಾಡ್ತಾರೆ, ಪಲ್ಯದ ರೀತಿ. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1-2-3 ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತೆ. ಈಗ ನೋಡಿ, ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ. ನಾನು ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಕಲರ್ ಕಾಣುತ್ತೆ ಅಂತ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀರಿನ ಅಂಶ ಏನಿದೆ ಈರುಳ್ಳಿ ಒಳಗೆ ಅದೆಲ್ಲ ಬತ್ತಬೇಕು. ಈಗ ನಾವು ಒಂದೊಂದೇ ಮಸಾಲೆ ಪದಾರ್ಥನ ಹಾಕ್ಕೊಳ್ಳೋಣ, ಅಂದರೆ ಸ್ಪೈಸಿಗಳನ್ನು ಹಾಕ್ಕೊಳ್ಳೋಣಂತೆ. ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ನಾನು ಇದಕ್ಕೆ ಗರಂ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಇದ್ದರೆ, ಪಾವ್ ಭಾಜಿ ಮಸಾಲ, ಈ ರೀತಿ ಮಸಾಲ ಇರುತ್ತಲ್ಲ ಸ್ಪೈಸಿ ಮಸಾಲ, ಅದನ್ನು ಹಾಕ್ಕೊಳ್ರಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಹಾಗಾಗಿ ಹೇಳಿದ್ದು. ಇದೇನು ಸ್ಪೈಸಿ ಹಾಕ್ಕೊಳ್ಳಬೇಕಾದ್ರೆ ನಾವು ಆದಷ್ಟು ಗ್ಯಾಸ್ ಫ್ಲೇಮ್ ಇದೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇಲ್ಲಾಂದರೆ ಖಾರದ ಪುಡಿ ಏನು ನಾವು ಪೌಡ್ರ್ ಹಾಕಿರ್ತೀವಿ ಅದು ಸೀದಂಗೆ ಹಾಕ್ಬಿಡುತ್ತೆ. ಹಾಗಾಗಿ ನೋಡಿದ್ರಲ್ಲ, ಈಗ ನಾವು ಏನು ಆಲೂಗಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣಂತೆ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಹಾಗೆ ನಾನು 1-2 ಮಿಸ್ ಮಾಡಿದೆ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ನಾನು ಏನು ಮಿಸ್ ಮಾಡಿದೆ ಇದಕ್ಕೆ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ನೋಡ್ತಾ ಇದ್ದೀರಲ್ಲ, ಮಿಕ್ಸಪ್ ಎಲ್ಲ ಆದಮೇಲೆ ಈಗ ನಾನು ಏನು ಮಿಸ್ ಮಾಡಿದ್ದೆ ಅದನ್ನು ತೋರಿಸ್ತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕಿರಲಿಲ್ಲ, ಉಪ್ಪನ್ನ ಹಾಕಿದ್ದೀನಿ. ನೋಡ್ಕೊಂಡು ಉಪ್ಪನ್ನ ಹಾಕ್ರಿ. ಓಕೆ, ಹಾಗೆ ನಾನು ಇದಕ್ಕೆ ಸ್ವಲ್ಪ ನೀವು ಆಮ್ಚೂರ್ ಪೌಡ್ರ್ ಇದ್ದರೆ ಆಮ್ಚೂರ್ ಪೌಡ್ರ್ ಹಾಕಿ, ಆಮ್ಚೂರ್ ಪೌಡ್ರ್ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ ಹಾಕಿ, ನಿಂಬೆಹಣ್ಣಿನ ರಸ ಇಲ್ಲಾಂದರೆ ಚಾಟ್ ಮಸಾಲ ಬರುತ್ತಲ್ಲ, ಚಾಟ್ ಮಸಾಲಾನ ಇದಕ್ಕೆ 1 ಸ್ಪೂನಷ್ಟು ಹಾಕಿ ತೋರಿಸ್ತೀನಿ ನಾನು ನೆಕ್ಸ್ಟ್ ಹಾಕೋದನ್ನ. ಉಪ್ಪು ಹಾಕಿದ್ನಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಒಂದು 2 ಸ್ಪೂನಷ್ಟು ಕಸ್ತೂರಿ ಮೆಥಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಕಸ್ತೂರಿ ಮೆಥಿ ಹಾಕೋದ್ರಿಂದ ರುಚಿಯಾಗಿರುತ್ತೆ. ಇನ್ನೂ ಬ್ರೆಡ್ ಬೋಂಡ ಕೂಡ
ನೋಡಿ ಈ ರೀತಿ ಚೆನ್ನಾಗೆ ಮ್ಯಾಶ್ ರೀತಿ ಮಾಡ್ಕೋಬೇಕು ಸ್ಟಫಿಂಗು. ಆಗ ನಾವು ಬ್ರೆಡ್ ಮೇಲೆ ಇದು ಮಾಡ್ತೀವಲ್ವ, ಪ್ರೆಸ್ ಮಾಡ್ತೀವಲ್ಲ, ಆವಾಗ ಗಂಟು ರೀತಿ ಏನೂ ಆಗಬಾರ್ದು. ಚೆನ್ನಾಗೆ ಬ್ರೆಡ್ಡಿಗೆ ನಾವು ಜಾಮ್ ಹೇಗೆ ಹಚ್ತೀವಿ ಆ ರೀತಿ ಸ್ಟಫಿಂಗನ್ನು ಹಚ್ಚಬೇಕಾಗತ್ತೆ. ಹಾಗಾಗಿ ಹೇಳಿದ್ದು ನಾನು. ಹಾಗೆ ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಓಕೆ, ನಾನು ಏನು ಮಿಸ್ ಮಾಡಿದೆ ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕಬೇಕಿತ್ತು. ಚಾಟ್ ಮಸಾಲ ಇಲ್ಲ ಅಂದರೆ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ. ನಾನು ಚಾಟ್ ಮಸಾಲ ಹಾಕಿದ್ದು ನೋಡಿದ್ರಲ್ಲ, ಇದನ್ನೇನು ರೆಡಿ ಆಯಿತು. ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣಂತೆ. ಓಕೆ, ಈಗ ನಾನೊಂದು 10 ನಿಮಿಷ ಆಯಿತು ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ಈಗ ನಾನು ಏನು ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ ತೋರಿಸ್ತಾ ಇದ್ದೀನಿ. 1 ಸ್ಪೂನು ನಾನು ಕಾದಿರೋ ಅಂಥ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈಗ ಬ್ರೆಡ್ ಬೋಂಡ ಮಾಡಬೇಕಲ್ಲ, ಅದಕ್ಕೆ. ಇದು ಬಂದುಬಿಟ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಈ ಬೇಕಿಂಗ್ ಪೌಡರ್ ಹಾಕೊಳ್ಳೋದ್ರಿಂದ ಮೇಲ್ಗಡೆ ಏನು ಬೋಂಡ ಇದೆ ಅದು ಕ್ರಿಸ್ಪಿಯಾಗಿರುತ್ತೆ. ಆದರೂ ಹಾಗೆ ನಾವು ಬಾಯಲ್ಲಿಟ್ಟರೆ ಕರ್ಕೋ ರೀತಿ ಇರುತ್ತೆ. ಅಷ್ಟು ತುಂಬ ಚೆನ್ನಾಗೇ ಆಗುತ್ತೆ ಬ್ರೆಡ್ ಬೋಂಡ. ಇದು ರೆಡಿ ಆಯಿತು. ಹಿಟ್ಟು ನೋಡಿದ್ರಲ್ಲ ಯಾವ ಕಲರ್ ಬಂದಿದೆ ಅಂತ. ನಾನು ಇವಾಗ 4 ಸ್ಲೈಸನ್ನು ಬ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ತೋರಿಸ್ತೀನಿ. ನಾನು ಒಂದು ಗ್ರೀನ್ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಎಲ್ಲ ಬ್ರೆಡ್ ಸ್ಲೈಸಿಗೆ ಹಚ್ತಾ ಇದ್ದೀನಿ ಈಕ್ವಲ್ ಆಗಿ. ಇದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಚಟ್ನಿ. ಇದು ಬ್ರೆಡ್ಡು, ಬೋಂಡ, ಹಾಗೆ ಸಮೋಸಕ್ಕೆ, ಹಾಗೆ ಬಜ್ಜಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸ್ಪ್ಯಾಚುಲರ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಬ್ರೆಡ್ ಸ್ಲೈಸ್ ಮೇಲೆ ಈಕ್ವಲ್ ಆಗಿ ಇದನ್ನು ಸವರಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ. ಈಗ ನಾವು ಏನು ಪಲ್ಯ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣಂತೆ. ಅದನ್ನು ಕೂಡ ಸ್ಪ್ಯಾಚುಲರ್ ಸಹಾಯದಿಂದ ನೀಟಾಗೆ ಬ್ರೆಡ್ಡಿಗೆ ಸವರೋಣಂತೆ. ನೋಡಿ, ಸ್ವಲ್ಪನೂ ಗಂಟಿಲ್ಲ ಅಲ್ವಾ. ಈ ರೀತಿ ಇರೋದ್ರಿಂದ ನಿಮ್ಮ ಒಂದು ಏನು ಬ್ರೆಡ್ ಬೋರ್ಡನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 2 ಸ್ಲೈಸಿಗೆ ಮಾತ್ರ ಇದನ್ನು ಹಾಗೆ ಸವರ್ಕೊಳ್ಳೋಣಂತೆ. ನೋಡಿ, ಈ ರೀತಿ ತುಂಬ ಚೆನ್ನಾಗೇ ಬರುತ್ತೆ. ಈ ರೀತಿ ನೀವು ಕೂಡ ಒಂದು ಸರಿನಾದರೂ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿದ್ನಲ್ಲ. ಯಾಕೆ ಅಂದರೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ, ಹಾಗಾಗಿ ಹೇಳಿದ್ದು. ಈಗ ನಾನು ಫುಲ್ ಪಲ್ಯ ಎಲ್ಲ ಸವರೆಲ್ಲ ಆಯಿತು. ಈಗ ಒಂದ್ರ ಮೇಲೆ ಒಂದು ಬ್ರೆಡನ್ನು ಇಟ್ಟಾಯಿತು. ಈಗ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಗೊತ್ತಾಗುತ್ತೆ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ. ನೋಡಿ, ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಗ್ರೀನಿಶ್ ಆಗಿ, ಮಧ್ಯೆ ರೆಡ್ಡಿಶ್ ಆಗಿ, ವೈಟು ಕಲರ್ ನೋಡಿದ್ರಲ್ಲ 3 ಕಲರ್ ರೀತಿ ಕಾಣುತ್ತೆ. ತುಂಬ ಸಖತ್ತಾಗಿರುತ್ತೆ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಬನ್ನಿ ನೋಡೋಣ. ಈಗ ನಾವು ಯಾವ ರೀತಿ ಹಿಟ್ಟಲ್ಲಿ ಹದ್ದಬೇಕು, ಇದು ಬೋಂಡದ್ದು ರೆಡಿ ಮಾಡ್ಕೊಂಡಿದ್ದೀವಲ್ಲ ಬ್ರೆಡ್ಡನ್ನು. ನೋಡಿ, ಈ ಸೈಡಲ್ಲಿ ಕೋನ ಇರುತ್ತಲ್ಲ, ಇದನ್ನು ಫಸ್ಟು ಈ ರೀತಿ ಹದ್ದಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಾಡಿದಾಗ ಫುಲ್ಲು ಚೆನ್ನಾಗಿ ಕೋಟಿಂಗು ಬರುತ್ತೆ ಬ್ರೆಡ್ಡಿಗೆ. ಮೇಲೆ ಕಡಲೆ ಹಿಟ್ಟಿಂದ ಏನು ಕೋಟಿಂಗ್ ಇದೆ ಅದು ತುಂಬ ಚೆನ್ನಾಗಿ ಕೋಟಿಂಗ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟೇ. ಈಗ ನಾವು ಎಣ್ಣೆ ತುಂಬ ಚೆನ್ನಾಗಿ ಕಾಯಿಸಿದ್ದೀನಿ. ಕಾಯಿಸಾದ್ಮೇಲೆ ಈಗ ನಾವು ಬ್ರೆಡ್ ಬೋಂಡನ ಹಾಕ್ಕೊಳ್ಳೋಣಂತೆ. ನೋಡಿ, ಈಗ ನೀವು ಒಂದೇ ಸರಿ ತಿರುಗ್ಸೋಕ್ಕೆ ಹೋಗಬೇಡಿ. ಈಗ ಮೀಡಿಯಮ್ ಫ್ಲೇಮ್ ಮಾಡಿಬಿಡೋಣಂತೆ. ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಂದನ್ನು ಕೂಡ ಹಾಕ್ಕೊಳ್ತೀನಿ ನಾನು. ಹಾಗೆ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ. ಈಗ ನಾನು ಸ್ಪೂನಿಂದ ಈ ರೀತಿ ತಿರುಗಿಸಾಕಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಕೋಟಿಂಗು ಸಖತ್ತಾಗಿ ಬಂದಿದೆ ಅಲ್ವಾ. ಬ್ರೆಡ್ ಬೋಂಡ ಕೋಟಿಂಗ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ಎಲ್ಲೂ ಬಿಟ್ಟಿಲ್ಲ. ಹಾಗೆ ಒಳಗಡೆನೂ ಕೂಡ ಎಣ್ಣೆ ಏನೂ ಹೋಗೋದಿಲ್ಲ. ಈ ರೀತಿ ನಾನು ಹೇಳಿರೋ ರೀತಿ ಒಂದು ಟಿಪ್ಸನ್ನ ಫಾಲೋ ಮಾಡಿ ಈ ರೀತಿ ತುಂಬ ಚೆನ್ನಾಗಿ ಬ್ರೆಡ್ ಬೋಂಡ ಆಗುತ್ತೆ. ಸ್ವಲ್ಪ ಇದರಿಂದ ಏನು ಗುಳ್ಳೆ ಅಂಶ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣಂತೆ. ಓಕೆ, ಫೈನಲಿ ಇದು ಇನ್ನೇನು ರೆಡಿ ಆಗ್ತಾ ಬಂತು. ನೋಡಿ ಯಾವ ರೀತಿ ಬಂದಿದೆ, ಕಲರ್ಫುಲ್ಲಾಗಿ ಸಖತ್ತಾಗಿ ಬಂದಿದೆ ಅಲ್ಲ. ಹೇಗೆ ಕಾಣುತ್ತೋ ಅಷ್ಟು ಟೇಸ್ಟಿಯಾಗೂ ಕೂಡ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬ ಈಸಿ ಮಾಡುವಂಥದ್ದು.
ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿ ತಿಂದ್ಬಿಟ್ರೆ ಹಾಗೆ ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಟೊಮೊಟೊ ಕೆಚಪ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಹೇಗೆ ಅನ್ನಿಸ್ತು ಇವತ್ತಿನ ಒಂದು ರೆಸಿಪಿ, ಬ್ರೆಡ್ ಬೋಂಡಾ ರೆಸಿಪಿ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಹಾಗೆ ಒಂದು ಲೈಕ್ ಕೊಡಿ ಪ್ಲೀಸ್. ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಅಗತ್ಯ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.